ಸಂಸಾರದಲ್ಲಿ ಪ್ರೀತಿ ಇಲ್ಲ ಅಂದ್ರೂ ಪರವಾಗಿಲ್ಲ, ಆದ್ರೆ ಅನುಮಾನ ಇರಬಾರ್ದು. ಅನುಮಾನ ಅನ್ನುವಂತ ಭೂತ ಒಂದು ದೊಡ್ಡ ರೋಗ ಇದ್ದಂತೆ ಅನ್ನುವಂತ ಮಾತಿದೆ. ಇಲ್ಲಿ ನೋಡಿ, ಮದುವೆಯಾಗಿ 11 ವರ್ಷಗಳಾದ್ರೂ ಕೂಡ ಹೆಂಡತಿ ಮೇಲೆ ಅನುಮಾನ ಹೋಗಿಲ್ಲ. ಪತ್ನಿಯ ಕುತ್ತಿಗೆ, ಕೈಗೆ ಚಾಕುವಿನಿಂದ ಇರಿದಿದ್ದಾನೆ ಗಂಡ. ಮದುವೆಯಾಗಿ 11 ವರ್ಷಗಳಾದ್ರೂ ಹೆಂಡತಿ ಮೇಲೆ ಅನುಮಾನ ಹೋಗಿಲ್ಲ. ಪತ್ನಿ ಕುತ್ತಿಗೆ, ಕೈಗೆ ಚಾಕುವಿನಿಂದ ಇರಿದಿದ್ದಾನೆ ಗಂಡ. ಬಾಡ್ರಹಳ್ಳಿ ಠಾಣೆ ವ್ಯಾಪ್ತಿಯಲ್ಲಿ ನಡೆದಿರುವಂತಹ ಘಟನೆ ಇದು. ಮನೆ ಮಾಲೀಕರ ಸಾಹಸದಿಂದ ಆಸ್ಪತ್ರೆ ಸೇರಿದ್ದಾರೆ ದೇವಿಕಾ. ಕುಡಿತದ ಚಟಕ್ಕೆ ಬಿದ್ದು ಗಂಡ ವಿಪರೀತ ಕಿರುಕುಳ ಕೊಡ್ತಾ ಇದ್ದ. ಪತ್ನಿ ಫೋಟೋಗಳನ್ನ ಅಶ್ಲೀಲವಾಗಿ ಫೇಸ್ಬುಕ್ಗೆ ಆತ ಪೋಸ್ಟ್ ಮಾಡ್ತಾ ಇದ್ದ. ಗಂಡನ ಕಿರುಕುಳಕ್ಕೆ ಬೇಸತ್ತು ನಿನ್ ಸಹವಾಸ ಸಾಕು ಅಂತ ಹೆಂಡತಿ ದೂರ ಆಗಿದ್ಲು. ದೂರ ಆಗಿ 5-6 ವರ್ಷ ಕಳೆದ್ರೂ ಕೂಡ ಪತಿಯ ಕಾಟ ತಪ್ತಾ ಇಲ್ಲ. ಪದೇ ಪದೇ ಮನೆ ಬಳಿ ಬಂದು ಬೆದರಿಸ್ತಾ ಇದ್ದಾನಂತೆ ಪತಿ. ಸ್ವಲ್ಪ ಯಾಮಾರಿದ್ರು ಕೂಡ ಪತ್ನಿಯ ಜೀವ ಹೋಗ್ತಾ ಇತ್ತು. ಬಾಡ್ರಹಳ್ಳಿ ಠಾಣೆಯಲ್ಲಿ ಪತಿ ಚಂದ್ರು ವಿರುದ್ಧ ಈಗ ದೂರು ದಾಖಲಾಗಿದೆ. ಪತ್ನಿಯ ಕುತ್ತಿಗೆಗೆ ಚಾಕು ಎರೆದಿದ್ದಾನೆ ಪತಿ. 11 ವರ್ಷಗಳ ಹಿಂದೆ ಚಂದ್ರು ಮತ್ತು ದೇವಿಕಾ ಇವರಿಬ್ಬರ ಮದುವೆ ಆಗಿರುತ್ತೆ. ಮದುವೆಯಾಗಿ 11 ವರ್ಷಗಳಾದ್ರೂ ಕೂಡ ಹೆಂಡತಿ ಮೇಲೆ ಆತನಿಗೆ ವಿಪರೀತ ಡೌಟ್. ಖಾಸಗಿ ಆಸ್ಪತ್ರೆಯಲ್ಲಿ ಸದ್ಯ ಪೇಷಂಟ್ ಕೇರ್ ಟೇಕರ್ ಆಗಿ ಕೆಲಸ ಮಾಡ್ತಾ ಇದ್ದಾರೆ ದೇವಿಕಾ. ಪತ್ನಿಯ ಮೇಲೆ ಅನುಮಾನಗೊಂಡು ಆತ ಕಿರುಕುಳವನ್ನ ಕೊಡ್ತಾ ಇದ್ದಾನೆ. ಈಗ ಆಲ್ರೆಡಿ ದೂರ ಆಗಿ 5 ವರ್ಷ ಆಗಿದೆ. ಆದರೂ ಕೂಡ ಪದೇ ಪದೇ ಮನೆ ಹತ್ರ ಬರ್ತಾನೆ, ಬೆದರಿಸ್ತಾ ಇದ್ದಾನೆ ಅಂತೇಳಿ. ಹಾಗೋ ಈಗ ಮನೆ ಮಾಲೀಕರ ಸಹಾಯದಿಂದ ಈಗ ಆಸ್ಪತ್ರೆ ಸೇರಿದ್ದಾರೆ ದೇವಿಕಾ. ಮನೆ ಮುಂದೆ ಬಂದು ಪದೇ ಪದೇ ಆತ ಜಗಳ ಮಾಡ್ತಾ ಇದ್ದ. ಕುಡಿತದ ಚಟಕ್ಕೆ ಬಿದ್ದು ಕಿರುಕುಳ ಕೊಡ್ತಾ ಇದ್ದ ಗಂಡ ಚಂದ್ರು. ಪತ್ನಿ ಫೋಟೋಗಳೇನಿರುತ್ತೆ ಆ ಫೋಟೋಗಳನ್ನ ಅಶ್ಲೀಲವಾಗಿ ಕೆಟ್ಟದಾಗಿ ಫೇಸ್ಬುಕ್ಗೆ ಪೋಸ್ಟ್ಗಳನ್ನ ಹಾಕ್ತಾ ಇದ್ದ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಡ್ರಹಳ್ಳಿ ಠಾಣೆಯಲ್ಲಿ ಈಗ ದೇವಿಕಾ ದೂರನ್ನು ಕೊಟ್ಟಿದ್ದಾರೆ. ಪತ್ನಿ ಕೆಲಸ ಮಾಡ್ತಾ ಇದ್ದ ಆಸ್ಪತ್ರೆ ಬಳಿ ಬಂದು ಕೂಡ ಆತ ಗಲಾಟೆಯನ್ನ ಮಾಡ್ತಾ ಇದ್ದ. ಅನೇಕ ಬಾರಿ ಗಲಾಟೆ ಮಾಡಿದ್ದಾನೆ. ಮನೆ ಹತ್ರನೂ ಬಂದು ಜಗಳ ಮಾಡ್ತಾ ಇದ್ದ. ಕೆಲಸ ಮಾಡುವಂತ ಆಸ್ಪತ್ರೆ ಹತ್ರನೂ ಬಂದು ಆತ ಜಗಳ ಮಾಡ್ತಾ ಇದ್ದ. ಆಸ್ಪತ್ರೆಯಲ್ಲಿ ಪೇಷಂಟ್ ಕೇರ್ ಟೇಕರ್ ಆಗಿ ದೇವಿಕಾ ಅವರು ಕೆಲಸ ಮಾಡ್ತಾ ಇದ್ರು. ಆರೋಪಿ ಚಂದ್ರು ಏನಿದ್ದಾನೆ ಈಗ ಆತನ ವಿರುದ್ಧ ದೂರು ಕೂಡ ಕೊಡಲಾಗಿದೆ. ಪತಿಯ ಕಿರುಕುಳಕ್ಕೆ ಬೇಸತ್ತು ಸಪರೇಟ್ ಇದ್ರು ದೇವಿಕಾ. ಮಕ್ಕಳನ್ನ ತಾಯಿಯ ಮನೆಯಲ್ಲಿ ದೇವಿಕಾ ಅವರು ಬಿಟ್ಟಿದ್ರು. ಅಲ್ಲಿ ಅವರು ತಾಯಿ ಮನೆಯವರೇ ನೋಡ್ಕೋತಾ ಇದ್ದಾರೆ. ಮೊನ್ನೆ ಕೂಡ ಮನೆಯಲ್ಲಿ ಯಾರೋ ಇದ್ದಾರೆ ಅಂತ ಹೇಳಿ ಬಂದು, ಯಾರನ್ನೋ ಕರೆಸಿದ್ಯಾ ಮನೆಗೆ ಅಂತ ಆತ ಬಂದು ಗಲಾಟೆ ಮಾಡಿದಾನೆ. ಅನುಮಾನ, ಕೊಲೆ ಮಾಡೋದಾಗಿ ಕಾಲ್ ಮಾಡಿ ಧಮ್ಕಿ ಕೂಡ ಹಾಕಿದ್ನಂತೆ. ಸೆಪ್ಟೆಂಬರ್ 17ರಂದು ಕರೆ ಮಾಡಿ ಹಣ ಕೂಡ ಕೇಳಿದ್ದ ಚಂದ್ರು ಪತಿ ಅಂತ ಗೊತ್ತಾಗಿದೆ. ಸೆಪ್ಟೆಂಬರ್ 18ರಂದು ಮಧ್ಯಾಹ್ನ ಮನೆ ಹತ್ರ ಬಂದು ಕುಳಿತಿದ್ದಾನೆ. ದೇವಿಕಾ ಬರ್ತಾ ಇದ್ದಂತೆ ಹೊಂಚು ಹಾಕಿ ಚಾಕುವಿನಿಂದ ಅಟ್ಯಾಕ್ ಮಾಡಿದ್ದಾನೆ. ಆಕೆಯ ಕುತ್ತಿಗೆ, ಕೈಗೆ ಇರಿದು ಆಕೆಯನ್ನು ಕೊಲ್ಲೋದಕ್ಕೆ ಯತ್ನಿಸಿದ್ದಾನೆ. ಹಾಗೋ ಈಗೋ ಮನೆ ಮಾಲೀಕರ ಸಹಾಯದಿಂದ ಸದ್ಯ ದೇವಿಕಾ ಆಸ್ಪತ್ರೆಗೆ ಸೇರಿ ಚಿಕಿತ್ಸೆಯನ್ನು ಪಡೀತಾ ಇದ್ದಾರೆ. ಇದೇ ವಿಚಾರಕ್ಕೆ ಸಂಬಂಧಪಟ್ಟಂತೆ ಬಾಡ್ರಹಳ್ಳಿ ಠಾಣೆಯಲ್ಲಿ ದೂರು ಕೂಡ ದಾಖಲಾಗಿದೆ.